ಕಡಬಗಿರಿ ಸೀನನ ಶೂಟೌಟ್ಗೂ ನನಗೂ ಸಂಬಂಧವೇ ಇಲ್ಲ. ಬೇಕಿದ್ದರೆ ಯಾವುದೇ ರೀತಿಯ ತನಿಖೆಗೂ ಸಿದ್ಧ ಅಂತ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸರು ಮಂಪರು ಪರೀಕ್ಷೆ ನಡೆಸಿದ್ರು ಕೂಡ ಸಿದ್ಧ. ನನಗೆ ಗೊತ್ತಿರುವಂತಹ ಮಾಹಿತಿ ಬಗ್ಗೆ ಆಗಲೇ ಸ್ಪಷ್ಟನೆಯನ್ನ ನೀಡಿದ್ದೇನೆ. ರಾಜಕೀಯ ಹತ್ಯೆ ನಡೆಸಿ ಚುನಾವಣೆ ಗೆಲ್ಲುವ ಅಗತ್ಯ ನನಗಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಆರೋಪದಿಂದ ಹೊರಗೆ ಓಡಾಡೋದಿಕ್ಕೂ ಭಯವಾಗ್ತಾ ಇದೆ. ಆತನ ಬೆಂಬಲಿಗರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಗತಿಯೇನು? ನನಗೂ ಕಡಬಗಿರಿ ಶ್ರೀನಿವಾಸ್ಗೂ ಪರಿಚಯ ಇದ್ದಿದ್ದು ಸತ್ಯ. ಹಾಗೆಂದು ಎಲ್ಲಾ ಘಟನೆಗಳಿಗೂ ಸಹ ನಾನು ಜವಾಬ್ದಾರಿನ ಅಂತ ಪ್ರಶ್ನಿಸಿದ್ದಾರೆ. ಇದೇ ತಿಂಗಳು 3ನೇ ತಾರೀಕು ನನ್ನ ಕ್ಷೇತ್ರದ ಒಬ್ಬ ಮುಖಂಡನ ಮೇಲೆ ಏನೋ ಒಂದು ಶೂಟೌಟ್ ಪ್ರಕರಣ ಆಯಿತು. ಅದಾದ ನಂತರ ಅನೇಕ ಬೆಳವಣಿಗೆಗಳಾಯಿತು. ಕೆಲವರನ್ನು ಕೂಡ ಪೊಲೀಸ್ ಇಲಾಖೆ ಬಂಧಿಸಿದೆ. ಆದರೆ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಕೂಡ ನನ್ನ ಮೇಲೆ ಬೆರಳನ್ನು ತೋರಿಸ್ತಕ್ಕಂಥ ಒಂದು ಸುದ್ದಿಗಳು 4-5 ದಿನಗಳಿಂದ ಕೂಡ ಬರ್ತಾ ಇದೆ. ನಾನು ಪೊಲೀಸ್ ಇಲಾಖೆಗೆ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ನನ್ನ ತನಿಖೆ ಅವಶ್ಯಕತೆ ಇದ್ದಾಗ ನಾನು ಯಾವಾಗ ಬೇಕಾದರೂ ನನ್ನ ತನಿಖೆಗೆ ಸಹಕಾರವನ್ನು ಕೊಡ್ತೀನಿ, ತಾವು ಯಾವಾಗ ಹೇಳಿದ್ರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಯಾಕಂದರೆ ಈ ಕ್ಷೇತ್ರದಲ್ಲಿ ಇದು ಆಗಬಾರ್ದಾಗಿತ್ತು. ನಾನು ಕೂಡ 38 ವರ್ಷ ಆಯಿತು ರಾಜಕೀಯದಲ್ಲಿ ಪ್ರವೇಶ ಮಾಡಿ. 38 ವರ್ಷದಿಂದ ಕೂಡ ನನ್ನ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ರಾಜಕೀಯ ಹತ್ಯೆಗಳು ನಡೆದಿಲ್ಲ. ಆದರೆ ಇವತ್ತು ನೋಡಿದ್ರೆ ನನಗೆ ಟಿ ವಿಯಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಭಾಳ ಬೇಸರ ಆಗ್ತದೆ. ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ, ಸುಪಾರಿ ಕೊಟ್ಟಿದ್ದಾರೆ ಮಾಹಿತಿಯನ್ನು ನಾನು ನೋಡಿದೆ. ನಿನ್ನೆ ಗೃಹ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವರನ್ನು ನಾನು ಮತ್ತು ನಮ್ಮ ಮುಖಂಡರು ಭೇಟಿಯನ್ನು ಮಾಡಿ ಅವರಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೀವಿ. ಇದು ಆಗಬಾರ್ದಾಗಿತ್ತು, ದಯವಿಟ್ಟು ಇದನ್ನು ತನಿಖೆ ಆಗಬೇಕು. ಯಾರು ಇದರಲ್ಲಿ ಅಪರಾಧಿಗಳಿದ್ದ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೋ ಅವರನ್ನು ಯಾರನ್ನೂ ಕೂಡ ಬಿಡಬಾರ್ದು. ಆದರೆ ಅನಾವಶ್ಯಕವಾಗಿ ಇವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರೋದು ನೋಡಿದ್ರೆ ಎಲ್ಲ ಒಂದು ಕಡೆ ನಮಗೆ ಮುಜುಗರ ಆಗ್ತಾಯಿದೆ. ನನ್ನ ಕ್ಷೇತ್ರದ ಜನ ನೋಡೋವಂಥ ರೀತಿ ಬೇರೆ ರೀತಿಯಲ್ಲಾಗಿದೆ. ಆದಷ್ಟು ಬೇಗ ಇದಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಇನ್ನೂ ಒಂದು ಹೇಳಿದ್ದೀನಿ, ಅಪರಾಧಿಯನ್ನು ರಕ್ಷಣೆ ಮಾಡೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ತನಿಖೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬರ್ತಿರ್ತಕ್ಕಂಥ ಅಧಿಕಾರಿಗಳೇ ಇದ್ದಾರೆ ಅದರಲ್ಲಿ. ಆದರೆ ಇವತ್ತು ಈ ಒಂದು ಹತ್ಯೆ ಪ್ರಕರಣಕ್ಕೆ ಮತ್ತು ನನಗೆ ಕನಸಿನಲ್ಲೂ ಕೂಡ ಇದನ್ನು ನಾನು ಯೋಚನೆ ಮಾಡೋದನ್ನಲ್ಲ. ಸೂಜಿ ಮನೆಯಷ್ಟು ಕೂಡ ಇದರಲ್ಲಿ ನನ್ನಲ್ಲಿ ಪಾತ್ರ ಇಲ್ಲ. ನಾನು ಗೃಹ ಸಚಿವರಲ್ಲೂ ನಾನು ಕೇಳಿದೆ, ಬೇಕಾದರೆ ಮಂಪರು ಪರೀಕ್ಷೆ ಬೇಕಾದ್ರೂ ನಾಳೆನೇ ಮಾಡಿ ನಂದು, ಆದರೆ ಇದು ನಿಲ್ಲಬೇಕು. ಮಾಧ್ಯಮಗಳಲ್ಲಿ ಈ ಥರ ಏನು ಬರ್ತಾ ಇದೆ ಅಂತೇಳಿ ಇವತ್ತು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಯಾರೋ ಅರೆಸ್ಟ್ ಆಗಿರ್ತಕ್ಕಂಥ ಒಬ್ಬನು ಶಾಸಕರ ಕಚೇರಿಯಲ್ಲೇ ಕೂತ್ಕೊಂಡು ನಾವು ಧಮಕಿ ಹೊಡೆದ್ವಿ ಅಂತೇಳಿ. ಅವನನ್ನು ನೋಡಿದ್ದೆ ನಾನು ಮಾಧ್ಯಮದಲ್ಲಿ. ಮೊನ್ನೆ ಅರೆಸ್ಟ್ ಮಾಡಿದಾಗ ಅವ್ರು ನೋಡಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ. ನಾನು ಇಲ್ಲಿವರೆಗೂ ಅವ್ನು ಯಾರು ಅಂತಲೂ ಗೊತ್ತಿಲ್ಲ. ಆದರೆ ಕೆಲವರು ಬಂಧಿತರು ಯಾರಿದ್ದಾರೆ ಅವರಲ್ಲಿ ನನ್ನ ಕೆಲವು ಸ್ನೇಹಿತರಿದ್ದಾರೆ. ಸತೀಶ್ ಅಂತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ. ಆದರೆ ಆತ್ಮೀಯ ಸ್ನೇಹಿತ ಅಂದರೆ ಬಲಗೈ ಬಂಟ, ಎಡಗೈ ಬಂಟ. ಇವತ್ತು ಯಾರು ಶೂಟೌಟ್ ಆಗಿದೆ ಆ ಶ್ರೀನಿವಾಸು ಕೂಡ 4 ವರ್ಷಗಳಿಂದ ನನ್ನ ಪಕ್ಷದಲ್ಲಿದ್ದಂತನೂ ನನಗೆ ಆತ್ಮೀಯ ಆಗಿದ್ದಂತಾನೆ. 4 ವರ್ಷಗಳಿಂದ ಅವ್ರಿಗೂ ನಮಗೆ ಯಾವುದೇ ರೀತಿಯಾದಂಥ ಸಂಪರ್ಕವೂ ಇಲ್ಲ. ಅವ್ರ ಜೊತೆಯಲ್ಲಿ ಒಂದು ನಯಾ ಪೈಸೆಯಷ್ಟು ವ್ಯವಹಾರವೂ ನಮ್ಮದಿಲ್ಲ. ರಾಜಕೀಯವಾಗಿ ನಾವು ಜೊತೆಯಲ್ಲಿದ್ದಂಥವ್ರು. ಅದಾದ ಮೇಲೆ 4 ವರ್ಷಗಳಿಂದ ನಮಗೂ ಅವರು ಸಂಪರ್ಕ ಇಲ್ಲ. ಮತ್ತು 2-3 ಸರಿ ನಾವು ಯಾವುದೋ ಸಮಾರಂಭಗಳಲ್ಲಿ ನಾವು ಎದುರುಬದ್ರಾಗಿದ್ವಿ ಹೊರತು ನಾನು ರಾಜಕೀಯ ಹತ್ಯೆಯನ್ನು ಮಾಡಿಸಿ ಚುನಾವಣೆ ಗೆಲ್ಲುವಂಥ ದರ್ದು ನನಗಿಲ್ಲ. ಯಾಕಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಈಗ ಯಾರು ಶೂಟೌಟ್ ಆಗಿದ್ದಾರೆ ಸನ್ಮಾನ್ಯ ಶ್ರೀನಿವಾಸ್ರವರು, ಅವರು ಬರೀ 800 ಓಟ್ ತಗೊಂಡ್ರು ಅವ್ರ ಏರಿಯಾದಲ್ಲೇ, ಕಡಬಗೆರೆಯಲ್ಲೇ. ಗೆದ್ದಿದ್ದಲ್ಲಿ BJP, ಜಿಲ್ಲಾ ಪಂಚಾಯತಿ BJP, ತಾಲೂಕ್ ಪಂಚಾಯತಿ BJP, ಗ್ರಾಮ ಪಂಚಾಯತಿನೂ BJP. ಅಂದರೆ ಅವರು ನನ್ನನ್ನು ಬಿಟ್ಟೋದ ಮೇಲೆ ನನಗಲ್ಲಿ ಜನಪ್ರಿಯತೆ ಜಾಸ್ತಿ ಆಯಿತು. ಇಂಥದ್ರಲ್ಲಿ ಅವರನ್ನು ನಾವು ಶೂಟೌಟ್ ಮಾಡಿದ್ವಿ, ಇನ್ಯಾವುದಕ್ಕೂ ಲಿಂಕ್ ಮಾಡ್ತಕ್ಕಂಥದ್ದು ದಯವಿಟ್ಟು ನಮ್ಮ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಕ್ಕಂಥದ್ದು. ಅಧಿಕೃತವಾಗಿ ಇಲ್ಲ ನಮ್ಮ ಗೃಹ ಸಚಿವರು, ಇಲ್ಲ ನಮ್ಮ ಪೊಲೀಸ್ ಆಯುಕ್ತರು, ಇಲ್ಲ ಯಾರು ಎನ್ಕ್ವೈರಿ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಮಾಡಿದರೆ ನೀವು ಹಾಕಿ. ಆದರೆ ಯಾರೋ ಒಬ್ಬ ಅಧಿಕಾರಿ ಹೇಳಿದ್ರು, ಊಹಾಪೋಹಗಳನ್ನು ಮಾಡಿ ದಯವಿಟ್ಟು ನನ್ನ ತೇಜೋವಧೆಯನ್ನು ಮಾಡೋದು ಬೇಡ. ನಾನು ಎಲ್ಲಿಗೂ ಹೋಗೋದಿಲ್ಲ. ಅಸೆಂಬ್ಲಿ ನಡೆಯೋವರೆಗೂ ಅಸೆಂಬ್ಲಿಯಲ್ಲೇ ಇರ್ತೀನಿ. ಆದಮೇಲೆ ಕೂಡ ನಾನು ಊರನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಎಲ್ಲಿ ಕರೆದ್ರು ಆ ಕ್ಷಣದಲ್ಲೇ ನಾನು ಹೋಗ್ತೀನಿ. ಯಾವುದೇ ರೀತಿಯಾದಂಥ ತನಿಖೆ, ಯಾಕಂದರೆ ಅತ್ಯಾಧುನಿಕವಾದಂಥ ತನಿಖೆ ಇದೆ, ನಾನು ಸುಳ್ಳು ಮುಚ್ಚಿಡೋಕ್ಕಾಗೋದಿಲ್ಲ. ಅದರಲ್ಲಿ ನಾನು ಎಲ್ಲಾದರೂ ಒಂದು ವಿಷಯ ಈ ಥರದ್ರಲ್ಲಿ ಯಾರಿಗಾದರೂ ಹೇಳಿದರೆ ಸಾಕು, ನಾನು ಮಾತಾಡಿದರೆ ದಯವಿಟ್ಟು ನನ್ನನ್ನು ಯಾವುದೇ ರೀತಿಯಾದಂಥ ಬೇಕಾದ ಶಿಕ್ಷೆಗೆ ಗುಣಪಡಿಸಿ. ಯಾಕಂದರೆ ನಾನು 38 ವರ್ಷ ನನ್ನ ಕ್ಷೇತ್ರದಲ್ಲಿ ಕಷ್ಟಪಟ್ಟು ನಾನು ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥವನು. ಆದರೆ
ಇವತ್ತು ಈ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ರಾಜಕಾರಣ ಬೇಕಾನ್ನಿಸ್ತದೆ ನನಗೆ. ಸೊ ಅದಕ್ಕೋಸ್ಕರ ಕೈ ಮುಗಿ ಕೇಳ್ಕೊಳ್ತಕ್ಕಂಥದ್ದು, ಸತ್ಯಕ್ಕೆ ದೂರವಾದಂಥ ಸಂಗತಿಯನ್ನು ಪ್ರಚಾರ ಮಾಡಬೇಡಿ ಅಂತೇಳಿ ಕೈ ಮುಗಿ ಕೇಳ್ತೀನಿ. ಬೆಂಗಳೂರಲ್ಲಿ ಕಡಬಗಿರಿ ಶ್ರೀನಿವಾಸ್ ಮೇಲೆ ನಡೆದ ಫೈರಿಂಗ್ ಕೇಸಲ್ಲಿ ಯಲಹಂಕ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೆಸರು ಕೇಳಿಬರ್ತಾ ಇದೆ. ಹೀಗಾಗಿ ಬೆಂಗಳೂರಿನ ವಿಕಾಸಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್, ಡಿಜಿ ರೂಪ್ಕುಮಾರ್ ದತ್ತಾ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು. ಇನ್ನು ಸಭೆಯ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕೆಲವರ ವಿರುದ್ಧ ಸರ್ಚ್ ವಾರೆಂಟ್ ಹೊರಡಿಸಲಾಗಿದೆ. ಗುಂಡಿನ ದಾಳಿ ಪ್ರಕರಣ ಸಂಬಂಧ ತನಿಖೆ ನಡೀತಾ ಇದೆ ಅಂತ ಹೇಳಿದ್ರು. ಇನ್ನು ಪೊಲೀಸರಿಂದ ಶಾಸಕ ಎಸ್ಆರ್ ವಿಶ್ವನಾಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ವಿಶ್ವನಾಥ್ ವಿಚಾರಣೆಗೆ ಒಳಪಡಿಸುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇನ್ನು ಎಸ್ಆರ್ ವಿಶ್ವನಾಥ್ ವಿಧಾನಸೌಧದಲ್ಲಿ ಭೇಟಿಯಾಗಿದ್ದರು, ಆದರೆ ಈ ಕೇಸ್ ಬಗ್ಗೆ ನನ್ನ ಬಳಿ ಏನು ಮಾತನಾಡಿಲ್ಲ ಅಂತ ಪರಮೇಶ್ವರ್ ಹೇಳಿದ್ರು. ಶ್ರೀನಿವಾಸ ಶೂಟೌಟ್ ಪ್ರಕರಣದಲ್ಲಿ ಬಿಜೆಪಿ ಶಾಸಕರೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅವ್ರ ಮೇಲೆ ಇಲ್ಲ, ನನಗೇನು ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಶೂಟೌಟ್ ಪ್ರಕರಣದಲ್ಲಿ ಈ ರೀತಿ ಅವರಿಗೆ ಸರ್ಚ್ ವಾರಂಟ್ ತೊಗೊಂಡಿದ್ದೀವಿ, ಸರ್ಚ್ ಮಾಡ್ತೀವಿ ಅಂತ ಅಷ್ಟೇ ನನಗೆ ಮಾಹಿತಿ ಕೊಟ್ಟಿದ್ದರು. ಬಿಟ್ಟರೆ ಬೇರೆ ಏನು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ, ಸಂಪೂರ್ಣವಾಗಿ ಅವ್ರ ಮಾಹಿತಿ ನಮ್ಗೆ ಕೊಡಬೇಕಾದ್ರೆ ಅವರಿಗೆ ಫಸ್ಟು ತೃಪ್ತಿ ಆಗಬೇಕು. ಅವರೇನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದು ಆದಮೇಲೆ, ಸಂಪೂರ್ಣ ಆದಮೇಲೆ ಹೇಳ್ತಾರೆ ನಮಗೆ. ಸರ್ಕಾರಕ್ಕೆ ಅವರು ತಿಳಿಸಿದ ಮೇಲೆ ನಾವು ಆಮೇಲೆ ಪಬ್ಲಿಕಲ್ಲಿ ಹೇಳ್ಬೋದು. ಶಾಸಕರ ಮನೆ ಸರ್ಚ್ ವಾರೆಂಟ್ ಇಲ್ಲ, ಆ ರೀತಿ ಏನಿಲ್ಲ, ಶಾಸಕರದ್ದು ಯಾವುದೂ ಇಲ್ಲ. ಗೊತ್ತಿಲ್ಲಪ್ಪ, ಅದೆಲ್ಲ ನನಗೇನು ಡೀಟೇಲ್ಸ್ ಗೊತ್ತಿಲ್ಲಲ್ಲ.